ಯೆಶಾಯನ ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ 31ನೇ ವಚನ ಹೀಗೆ ಹೇಳ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸುವರೋ ಹೊಸ ಬಲವನ್ನು ಹೊಂದುವರಂತೆ. ಹಲ್ಲೆಲೂಯಾ. ಅವರ ಹದ್ದುಗಳ ಹಾಗೆ ಮೇಲೆ ಹಾರುವರಂತೆ, ನಡೆದು ಬಲಲರು ಓಡಿ ದಣಿಯರಂತೆ. ಹಲ್ಲೆಲೂಯಾ. ಇವತ್ತು ಹೌದು, ಓಡಿ ಓಡಿ ದಣಿದು ಹೋಗಿದ್ದೀನಿ, ಸೋತು ಹೋಗಿದ್ದೀನಿ, ಬೇಸತ್ತು ಹೋಗಿದ್ದೀನಿ, ಕಷ್ಟದಲ್ಲಿ ಬಿದ್ದು ಹೋಗಿದ್ದೀನಿ, ದೇವರ ವಾಕ್ಯವನ್ನು ಹಿಡ್ಕೊಂಡಿದ್ದೀನಿ, ಆರು ಅನೇಕ ಸಮಸ್ಯೆಗಳು ಬರ್ತಾ ಇದೆ, ದೇವರ ವಾಕ್ಯವನ್ನು ಹಿಡಿತಾ ಇದ್ದೀನಿ, ಯಾವಾಗ ಜಯ ಅಂತ ಕಾಯ್ತಾ ಇದ್ದೀರಾ? ದೇವರು ಒಂದು ಮಾತು ಹೇಳ್ತಾರೆ, ನೀನು ಯೆಹೋವನಿಗಾಗಿ ನಿರೀಕ್ಷಿಸು, ಯೆಹೋವನಿಗಾಗಿ ಕಾದಿರು, ಆತ ನಿನ್ನ ಉನ್ನತ ಸ್ಥಿತಿಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯನ ಕೇಳೋರಾಗಿ ಮಾತ್ರ ಅಲ್ಲ ರೀ, ನಾವು ಕೇಳುವವರಲ್ಲ, ಅದನ್ನ ಕೈದು ನಡೆಯುವವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ದೇವರ ವಾಗ್ದಾನ ಕೊಟ್ರೆ ಖಂಡಿತವಾಗಿ ನೆರವೇರಿಸುವ ದೇವನಾಗಿದ್ದಾನೆ. ಅದನ್ನ ವಾಗ್ದಾನ ನಾವು ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಿಸಿದೆ. ಹೌದು, ದೇವರು ನಮಗೊಂದು ಪ್ರವಾದಿಯ ಗ್ರಂಥದಲ್ಲಿ ಒಂದು ಸುಂದರವಾದ ವಾಕ್ಯವನ್ನು ಹೇಳಿದ್ದಾರೆ. ಯೆಶಾಯ 40:31 ಪ್ರಕಾರ ಇವತ್ತು ದೇವರು ನಮಗೆ ಬಲವನ್ನು ಕೊಡ್ಲಿಕ್ಕಿದ್ದಾರೆ. ಅದ್ದಿಗೆ ಬಂದಂತ ಯೌವನವನ್ನು ದೇವರು ಕೊಡ್ಲಿಕ್ಕಿದ್ದಾರೆ, ಅದ್ದಿಗೆ ಬಂದಂತ ಬಲವನ್ನು ದೇವರು ನಮಗೆ ಕೊಡ್ಲಿಕ್ಕಿದ್ದಾರೆ. ಆ ರೀತಿಯಾಗಿ ನಂಬಿಕೆಯಿಂದ ಈ ದಿನವನ್ನು ಆರಂಭಿಸೋಣ.